ನಮಸ್ತೆ. ನನ್ನ ಹೆಸರು ಸೌಮ್ಯ ಅಂತ. ಕೋಲಾರಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್, ಟಮ್ಕಾನಲ್ಲಿರುವಂಥ ಸ್ಕೂಲ್, ಅವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಈ ಸಮ್ಮರ್ ವೆಕೇಷನ್ಸ್ಗೆ ಸ್ವಿಮ್ಮಿಂಗ್ ಸಮ್ಮರ್ ಕ್ಯಾಂಪ್ನ ಆಯೋಜಿಸಿದಿರಿ. ಸೊ ಆ ಕ್ಯಾಂಪಲ್ಲಿ ನಿಮಗೆ ಸ್ವಿಮ್ಮಿಂಗ್ ಮತ್ತು ಸ್ಕೇಟಿಂಗ್ ಎರಡು ಆ್ಯಕ್ಟಿವಿಟೀಸು ಮಕ್ಕಳಿಗೆ ಫ್ರಮ್ ದ ಏಜ್ 5 ಇಯರ್ಸಿಂದ 12 ಇಯರ್ಸ್ ಆರ್ ಆಲ್ಮೋಸ್ಟ್ 15 ಇಯರ್ಸ್ವರೆಗೂ ಎಲ್ಲ ಮಕ್ಕಳಿಗೂ ಈ ಎರಡು ಆ್ಯಕ್ಟಿವಿಟೀಸ್ನ ಹೇಳ್ಕೊಡ್ತಾ ಇದ್ದೀರಿ ಸರ್. ಸೊ ಇದು ಬಂದುಬಿಟ್ಟು ಆಲ್ಮೋಸ್ಟ್ ನಾವು 7 ಇಯರ್ಸಿಂದ ಅದೇ ಸ್ಕೂಲಲ್ಲಿ ಈ ಆ್ಯಕ್ಟಿವಿಟೀಸ್ನ ಟ್ರೈನ್ ಅಪ್ ಮಾಡ್ತಾ ಇದ್ದೀರಿ. ಬಟ್ ಇದು ಬಂದುಬಿಟ್ಟು ಈ ಸ್ವಿಮ್ಮಿಂಗು ನಾವು 5th ಇಯರ್ಗೆ ಈ ಕ್ಯಾಂಪನ್ನು ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ. ಸೊ ಬೇಸಿಕಲಿ ಫಸ್ಟ್ ನಮ್ಮ ಹತ್ರ ಒಂದು 50ಇಂದ 80 ಮೆಂಬರ್ಸಿಂದ ಸ್ಟಾರ್ಟ್ ಮಾಡಿದ್ರಿ ಈ ಕ್ಯಾಂಪನ್ನ. ಸೊ ಇವಾಗ ನಾವೆಷ್ಟು ಸಕ್ಸಸ್ಫುಲ್ಲಾಗಿ ಈ ಕ್ಯಾಂಪನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಆಲ್ಮೋಸ್ಟ್ ನಮ್ಮ ಹತ್ರ 150ಇಂದ 200 ಮೆಂಬರ್ಸ್ವರೆಗೂ ರಿಜಿಸ್ಟರ್ ಆಗ್ತಾ ಇದ್ದಾರೆ. ನಮ್ಮಲ್ಲಿ ನಮ್ಮ ಶಾಲೆಯಲ್ಲಿರೋ ಮಕ್ಕಳು ಆಲ್ಮೋಸ್ಟ್ 70ಇಂದ 80% ಪ್ರತಿಯೊಂದು ಮಗುನು ಸ್ವಿಮ್ಮಿಂಗನ್ನು ಕಲ್ತಿದೆ. ಈ ಸ್ವಿಮ್ಮಿಂಗ್ ಇವಾಗ ನಾವು ಕ್ಯಾಂಪ್ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದ್ರೆ ಬರೀ ಆ ಮಕ್ಕಳಿಗಷ್ಟೇ ಸೀಮಿತವಾಗಿರಬಾರ್ದು, ನಮ್ಮ ಸ್ಕೂಲಲ್ಲಿರೋ ಮಕ್ಕಳಿಗಷ್ಟೇ ಸೀಮಿತವಾಗಿರಬಾರ್ದು ಅಂತ ನಂತರ ಕೋಲಾರಲ್ಲಿರೋ ಎಲ್ಲ ಮಕ್ಕಳಿಗೂ, ಯಾವ್ದು ಪಬ್ಲಿಕ್ ಆಗಲಿ ಬೇರೆ ಸ್ಕೂಲ್ಸಿಂದ ಯಾವುದೇ ಮಕ್ಕಳಾಗಲಿ ಎಲ್ಲ ಮಕ್ಕಳಿಗೂ ಇದು ಒಂದು ಅನುಕೂಲ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ನಾವು ಈ ಕ್ಯಾಂಪನ್ನು ಆಯೋಜಿಸ್ತಾ ಇದ್ದೀರಿ ಸರ್. ಸೊ ಇದು ಬೇಸಿಕಲಿ ಎಲ್ಲ ಪಬ್ಲಿಕ್ಗೂ ಓಪನ್ ಇರುತ್ತೆ. ಸೊ ಯಾರಾದರೂ ಎನ್ರೋಲ್ ಮಾಡ್ಬೋದು, ಎಲ್ಲ ಮಕ್ಕಳು ಈ ಇದರಲ್ಲಿ ಅಟೆಂಡ್ ಮಾಡ್ಬೋದು ಸರ್. ನಮ್ಮಲ್ಲಿ ಇನ್ನೊಂದು ಏನು ಮೇನ್ ಅಂತಂದರೆ ಒಳ್ಳೆ ಕೋಚಸ್ಸು ಮತ್ತು ಎಲ್ಲ ಬೇರೆ ಕಡೆ ಬಂದುಬಿಟ್ಟು ಸ್ವಿಮ್ಮಿಂಗ್ ಹೇಗೆ ಮಾಡ್ತಾರೆ ಅಂದರೆ ಬರೀ 1 ಅವರ್ಗೆ ಮಾಡಿಬಿಟ್ಟು ಅದನ್ನು ಸೀಮಿತ ಅಂತ ಮಾಡಿಬಿಟ್ಟು ನೆಕ್ಸ್ಟು ಮಕ್ಕಳನ್ನ ಇದು ಮಾಡ್ತಾರೆ. ಬಟ್ ನಾವು ಆ ಥರ ಇಲ್ಲ. ಮಕ್ಕಳು ಆಲ್ಮೋಸ್ಟ್ ನಮ್ಮ ಕ್ಯಾಂಪಸ್ ಬಂದು 7ಇಂದ 11 o'clockವರೆಗೂ ಕ್ಯಾಂಪಸ್ ಇರುತ್ತೆ ಸರ್. ಮತ್ತು ಸ್ಕೂಲು ಒಂದು ತುಂಬ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರೋವಂಥ ಸ್ಕೂಲು. ಮಕ್ಕಳು ಒಂದು ಸಲ ಒಳಗೆ ಬಂದರೆ ನಂತರ ಅವರು ಕಂಪ್ಲೀಟಾಗಿ ನಮ್ಮ ಅಂಡರ್ ಇದ್ದು ಒಳ್ಳೆ ಸೇಫ್ಟಿ ಪ್ರಿಕಾಷನ್ಸು ಪ್ರತಿಯೊಂದು ಮಕ್ಕಳಿಗೆ ಇರುತ್ತೆ. ಅವ್ರು ಒಳಗೆ ಬಂದ ನಂತರ ಆಚೆ ಹೋಗೋ ಥರ ಆ ಥರ ಯಾವುದೇ ಎಲ್ಲ ರೀತಿ ಸೇಫ್ಟಿ ಮೆಷರ್ಸು ನಮ್ಮಲ್ಲಿರುತ್ತೆ. ನಂತರ ಫಸ್ಟ್ ಮೇನ್ಲಿ ಇಲ್ಲಿ ಏನಂತಂದರೆ ಟಮ್ಕಾವರೆಗೂ ಇರೋದ್ರಿಂದ, ಆ ಸ್ಕೂಲು ಟಮ್ಕಾನಲ್ಲಿ ಇರೋದ್ರಿಂದ ನಾವು ಆಲ್ಮೋಸ್ಟ್ ಕೋಲಾರ ಎಂಟೈರ್ ಎಲ್ಲ ಪ್ಲೇಸಸ್ಸಿಂದನೂ ಟ್ರಾವೆಲಿಂಗ್ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಿ ಸರ್. ಸೊ ನಮ್ಮ ಸ್ಕೂಲ್ ಡ್ರೈವರ್ಸೇ, ನಮ್ಮ ಸ್ಕೂಲ್ ವ್ಯಾನೇ ಟ್ರಾವೆಲಿಂಗ್ ಫೆಸಿಲಿಟೀಸ್, ಅವರೇ ಬಂದು ಮಕ್ಕಳನ್ನ ಪಿಕ್ ಮಾಡಿಕೊಂಡು ನಂತರ ಅವರೇ ಕ್ಯಾಂಪಸ್ ಮುಗಿದ ನಂತರ ಮಕ್ಕಳನ್ನ ಡ್ರಾಪ್ ಕೂಡ ಮಾಡ್ತಾರೆ. ನಂತರ ನಮ್ಮಲ್ಲಿ ಒಂದು ಫೀಸ್ ಡೀಟೇಲ್ಸ್ ಹೇಗಿರುತ್ತೆ ಅಂತಂದರೆ ಈ ಕ್ಲಾಸಸ್ ಬಂದು ಮಾರ್ಚ್ 30ಇಂದ ಏಪ್ರಿಲ್ 30ವರೆಗೂ ಇರುತ್ತೆ. ಸೊ ಟೋಟಲಿ ನಿಮಗೆ 32 ಡೇಸ್ವರೆಗೂ ಇರುತ್ತೆ ಸರ್ ಕ್ಲಾಸಸ್ಸು. ಇದರಲ್ಲಿ ನಾವು 25 ಡೇಸ್ ಕೋಚಸ್ ಮಾಡ್ತಾ ಇದ್ದೀರಿ ಕ್ಲಾಸಸ್. ನಿಮಗೆ ಮಿಕ್ಕಿದ್ದ ಡೇಸ್ ಬಂದುಬಿಟ್ಟು ಗ್ರೇಸಿಂಗ್ ಇರುತ್ತೆ. ಹೇಗೆ ಅಂತಂದರೆ ಇವಾಗ ನೀವೇನಾದರೂ ಎಮರ್ಜೆನ್ಸಿ ಇದ್ದು ಊರಿಗೆಲ್ಲಾದರೂ ಹೋಗಬೇಕು ಆ ಥರ ಐತೆ ಅಂತಂದರೆ ಆ ಥರ ರೀತಿಯಲ್ಲಿ ಎಮರ್ಜೆನ್ಸಿ ಇರುವಾಗ ನಿಮಗೆ ಕಂಪ್ಲೀಟಾಗಿ 25 ಡೇಸ್ ಕ್ಲಾಸಸ್ ಇರುತ್ತೆ. ಅದು ಬಿಟ್ಟು 20 ಡೇಸಲ್ಲೂ ಕಲ್ತಿರೋ ಮಕ್ಕಳಿದ್ದಾರೆ ಮತ್ತು 10 ಡೇಸಲ್ಲೂ ಬಂದು ನಮ್ಮಲ್ಲಿ ಕಲ್ತಿರೋ ಮಕ್ಕಳು ಇದ್ದಾರೆ ಸರ್. ಸೊ ಹಾಗಾಗಿ 25 ಕಂಪ್ಲೀಟ್ ಡೇಸು ತೊಗೊಂಡು ನಮ್ಮಲ್ಲಿ ಈ ಸ್ಕೇಟಿಂಗು ಮತ್ತು ಸ್ವಿಮ್ಮಿಂಗು ಏನಿದೆಯೋ ಅದನ್ನು ಮಕ್ಕಳನ್ನ ಕಳಿಸಿ ಈ ಎರಡು ಆ್ಯಕ್ಟಿವಿಟೀಸ್ನ ಸಂಪೂರ್ಣವಾಗಿ ಈ 25 ಡೇಸಲ್ಲಿ ಹೇಳ್ಕೊಡ್ತಾ ಇದ್ದೀರಿ ಸರ್. ಮತ್ತು ಇದರಲ್ಲಿ ಟ್ರಾವೆಲಿಂಗ್ ಬಂದ್ಬಿಟ್ಟು ಕೋಲಾರ, ಬಂಗಾರಪೇಟು ಮತ್ತು ಶ್ರೀನಿವಾಸಪುರ, ಮುಳಬಾಗ್ಲು, ಮಾಲೂರು ಈ ಎಲ್ಲ ಜಾಗಗಳಿಂದನೂ ಟ್ರಾವೆಲಿಂಗ್ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಿ ಸರ್. ಸೊ ಫೀಸು ಹೇಗೆ ಅಂತಂದರೆ ನಮ್ಮಲ್ಲಿ 25 ಡೇಸ್ಗೆ ವಿತ್ ಟ್ರಾನ್ಸ್ಪೋರ್ಟೇಷನ್ನು ಬರೀ ಕೋಲಾರ ಸರೌಂಡಿಂಗ್ಸಿಗೆ 5,500 ಅಂದರೆ 5,500 ರೂಪಾಯಿ ಚಾರ್ಜಸ್ ಮಾಡ್ತಾ ಇದ್ದೀರಿ. ವಿತೌಟ್ ಟ್ರಾನ್ಸ್ಪೋರ್ಟೇಷನು 4,500 ರೂಪೀಸ್ ಚಾರ್ಜಸ್ ಮಾಡ್ತಾ ಇದ್ದೀರಿ. ಈ ಕೋಲಾರ ಬಿಟ್ಟು ಬೇರೆ ಜಾಗಗಳಿಂದ ಎಲ್ಲಿಂದ ಬಂಗಾರಪೇಟೆ, ಮಾಲೂರು ಮತ್ತು ಶ್ರೀನಿವಾಸಪುರ, ಮುಳಬಾಗ್ಲು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಕೊಟ್ಟು 6,000 ರೂಪಾಯಿ ಚಾರ್ಜಸ್ ಮಾಡ್ತಾ ಇದ್ದೀರಿ ಸರ್. ತುಂಬ ಮಿನಿಮಲ್ ಅಮೌಂಟ್.